ನಮಸ್ಕಾರ ವೀಕ್ಷಕರೇ, ನಮ್ಮ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ಬಿದಿರಿನ ಮಹತ್ವ. ಅಂದರೆ ಬ್ಯಾಂಬೂ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ವಂಶಿ ವೃಕ್ಷ ಅಂತ ಕೂಡ ಹೇಳ್ತಾರೆ. ಇದರ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ, ಬಿದಿರು ಎಂಬುದು ಒಂದು ವಂಶಕ್ಕೆ ಸಂಗಿದೆ. ಅದಕ್ಕೆ ಒಂದು ಗುಂಪಿನಲ್ಲಿ ಬೆಳೆದದ್ದು. ನೀವು ಬಿದಿರಿನ ಒಂದು ಮರ ಏನಾದರೂ ಇದ್ದರೆ ನೋಡಿರ್ಬೋದು, ಅದು ಒಂದು ಗುಂಪಿನಲ್ಲಿ ಬೆಳೆಸ ಅದಕ್ಕೆ ವಂಶಿ ವೃಕ್ಷ ಅಂತ ಕೂಡ ಹೇಳ್ತಾರೆ. ಕೃಷ್ಣ ಕೊಳಲು ಕೂಡ ಇದೇ ವೃಕ್ಷದಿಂದ ಮಾಡಿದ್ದ. ಅಂದರೆ ಕುಟುಂಬ ಒಗ್ಗಟ್ಟಿಗಲಿ ಅಂತ ಅದು ಪ್ರತೀಕ. ಅಂದು ನಾಂದಿ ಶ್ರಾದ್ದ ಅಂತ ಹೇಳ್ತಾರೆ. ಕೆಲವೆಡೆ ನಾಂದಿ ಶ್ರಾದ್ದ ಅಂದರೆ ಯಾವುದೇ ಒಂದು ಫಂಕ್ಷನ್ ಮಾಡುವಾಗ ಒಂದು 10 ದಿವಸದ ಮುಂಚೆ ಒಂದು ಸೂತಕ ಎಲ್ಲ ಬರದಾಗಿ ನಾಂದಿ ಶ್ರಾದ್ದ ಅಂತ ಮಾಡ್ತಾರೆ. ಅಂದರೆ ನಮ್ಮ ತೀರಿ ಹೋದಂತಹ ನಮ್ಮ ಹಿರಿಯರೇನಿದ್ದಾರೆ ಅವರನ್ನು ಕರೆಯುವಂತಹ ಒಂದು ಸಂಪ್ರದಾಯ. ಅದನ್ನು ಬಿದಿರಿನ ಒಂದು ಬಿದಿರಿನ ಬುಟ್ಟಿ ಏನಿದೆ ಅದರಲ್ಲಿ ತೆಂಗಿನಕಾಯಿ ಇತ್ಯಾದಿ ಒಂದು ವಸ್ತುಗಳನ್ನು ಇಟ್ಟು ಒಂದು ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಅದು ಬಿದಿರಿನ ಬುಟ್ಟಿಯಲ್ಲಿ ಮಾಡಬೇಕು. ಈಗ ಎಲ್ಲ ಪ್ಲಾಸ್ಟಿಕ್ ಬುಟ್ಟಿಯಲ್ಲೆಲ್ಲ ಮಾಡ್ತಾರೆ, ಅದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ಸೂತಕ ನಿವಾರಣೆ ಕೂಡ ಆಗುವುದಿಲ್ಲ. ಬಿದಿರಿನ ಬುಟ್ಟಿಯೇ ಬೇಕು. ಯಾಕೆಂದರೆ ಬಿದಿರು ಎಂಬುದು ಒಂದು ವಂಶಕ್ಕೆ ಸಂಕೇತವಾಗಿದೆ. ಕೃಷ್ಣ ಏನಿದ್ದಾನೆ ಆ ಕೊಳಲನ್ನು, ಅದೇ ಬ್ಯಾಂಬೂ ವಂಶವೃಕ್ಷ ಬಿದಿರಿನ ಒಂದು ಅದರಿಂದ ಮಾಡಿದಂತಹ ಒಂದು ಕೊಳಲನ್ನು ಹಿಡಿದುಕೊಂಡಿದ್ದ. ಅದರ ಸಂಕೇತವಾಗಿ ಅವನು ಏನು ಹೇಳ್ತಾರೆ ಅಂದರೆ, ಕುಟುಂಬ ಒಗ್ಗಟ್ಟಾಗಿರಬೇಕು, ಅದು ನನ್ನ ಅಧೀನದಲ್ಲಿದೆ ಎನ್ನುವಂತಹ ಒಂದು ಸಂಕೇತವನ್ನು ಆ ಕೃಷ್ಣ ಮಾಡಿದ್ದ. ಆದ್ದರಿಂದ ನಾವು ಆ ಬಿದಿರಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಹಾಗೆ ನಾವು ಬಿದಿರಿನ ಒಂದು ಗುಂಪು ಇದ್ದ ಕಡೆ ಒಂದು ನಾಗರಹಾವು ಕೂಡ ನಿಮಗೆ ಸಿಗ್ತದೆ ನೋಡಲಿಕ್ಕೆ. ಯಾಕೆಂದರೆ ಒಂದು ನಾಗರಹಾವು ಎಂಬುದೇನಿದೆ ಅದು ಕೂಡ ಒಂದು ಕುಟುಂಬಕ್ಕೆ ಸಂಕೇತ. ಅಂದರೆ ಒಂದು ಕುಟುಂಬವನ್ನು ಜೋಡಿಸುವಂತಹ ಒಂದು ಕೊಂಡಿ ಕೂಡ ಅದಕ್ಕೆ ನಾಗರಹಾವಿಗೆ ಹೇಳ್ತಾರೆ. ನಮ್ಮ ನಾಗರ ಕಲ್ಲೆಲ್ಲ ಇರ್ತದೆ, ಕುಟುಂಬದ ನಾಗಗಳು ಇತ್ಯಾದಿ ಇರ್ತದೆ. ಹಾಗೆಯೇ ಒಂದು ದೇವಸ್ಥಾನಗಳಲ್ಲಿ ಕೂಡ ನಾವು ನಾಗನ ಕಟ್ಟೆ ಎಲ್ಲ ನೋಡ್ತೀರಿ. ಆ ನಾಗ ಎಂಬುದೇನಿದೆ ಕುಟುಂಬಕ್ಕೆ ಸಂಕೇತ. ಅಂದರೆ ಕುಟುಂಬವನ್ನು ಒಂದು ಕೊಂಡಿಯಲ್ಲಿ ಇಡುವಂತಹ ಒಂದು ನಾಗ. ಹಾಗೆ ನಾಗ ಹಾಗೂ ಬಿದಿರಿನ ಪ್ರಾಮುಖ್ಯತೆ ಇದಾಗಿದೆ. ಬಿದಿರು ಒಂದು ಆರೋಗ್ಯಕ್ಕೆ ಕೂಡ ತುಂಬ ಅದರದ್ದು ಪ್ರಯೋಜನ ಕೂಡ ಇದೆ. ಕೆಲವು ಸಂಪ್ರದಾಯಗಳಲ್ಲಿ ಅದರ ಅಡಿಗೆ ಕೂಡ ಮಾಡ್ತಾರೆ. ಬಿದಿರಿನ ಕೆಲವು ಅಡಿಗೆ ಕೂಡ ಮಾಡ್ತಾರೆ. ಕೆಲವು ಇವರು ಗೌಡಸಾರಸ್ ಬ್ರಾಹ್ಮಣ ಅವರ ಒಂದು ಇದರಲ್ಲಿ ಕೂಡ ಇದೆ. ಹಾಗೆ ಮಂಗಳೂರಿನ ಕಡೆಯಲ್ಲೆಲ್ಲ ಮಾಡ್ತಾರೆ. ಹಾಗೆ ಇದು ವಾಸ್ತು ಗಿಡ ಕೂಡ ಇದಾಗಿದೆ. ಬಿದಿರಿನ ಒಂದು ಗಿಡವನ್ನು ಒಂದು ಮನೆಯಲ್ಲಿ ಚಿಕ್ಕ ಒಂದು ಮನಿ ಪ್ಲಾಂಟ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಒಂದು ಚಿಕ್ಕ ಒಂದು ಬಿದಿರಿನ ಒಂದು ಮರದ ಒಂದು ಇರ್ತದೆ, ಬೋನ್ಸಾಯ್ ಗಿಡ. ಅವುಗಳನ್ನು ಮನೆಯಲ್ಲಿ ಇಟ್ಟರೆ ವಾಸ್ತು ಒಂದು ಪ್ರಭಾವವಿದೆ. ಅದಕ್ಕೆ ಒಂದು ಆಕ್ಸಿಜನ್ ಲೆವೆಲ್ ಕೂಡ ಒಳ್ಳೆ ಮನೆಯಲ್ಲಿ ಇರ್ತದೆ. ಹಾಗೂ ವಾತಾವರಣ ಕೂಡ ನೆಮ್ಮದಿಯಾಗಿ ಶಾಂತಿ ಇರ್ತದೆ. ಹಾಗೂ ದೃಷ್ಟಿದೋಷ ಇತ್ಯಾದಿ ಏನಾದರೂ ಇದ್ರೆ ಮನೆಗೆ ಅದೆಲ್ಲ ಹೋಗ್ತದೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಫ್ರಾಂಚೂಯಿ ಅಂತ ಜಪಾನ್ನವರದ್ದೆಲ್ಲ ಇದೆ. ಅದು ಅವರು ಬಿದಿರಿಯ ಪ್ರಾಮುಖ್ಯತೆ ನಮ್ಮ ಜನರಿಗೆ ಗೊತ್ತಿಲ್ಲ. ಅವರು ಕೂಡ ಅದರದ್ದು ಒಂದು ಹುಡುಕಿದೆ ಇದ್ದಾರೆ. ಹಾಗೆ ಒಂದು ಅದರ ಎಲೆಯಿಂದ ಕೂಡ ತುಂಬ ಒಂದು ರೋಗ ನಿವಾರಕ ಒಂದು ಪದಾರ್ಥಗಳನ್ನೆಲ್ಲ ತಯಾರಿಸ್ತಾರೆ. ಹಾಗೆ ಇದು ಬಿದಿರು ಎಂಬುದು ತುಂಬ ಪ್ರಾಮುಖ್ಯತೆ ಇದೆ. ಹಾಗೆ ಇದನ್ನು ಕೂಡ ನೀವು ತಿಳಿದು ಒಂದು ಆಚರಣೆ ಮಾಡಬೇಕು. ಅಂದರೆ ಆಚರಣೆಯನ್ನು ಹೇಳಿದರೆ ಒಂದು ಬಿದಿರಿನ ಬುಟ್ಟಿಯನ್ನೇ ಆದಷ್ಟು ಯೂಸ್ ಮಾಡಿದರೆ ನಮಗೆ ಒಂದು ನೈಸರ್ಗಿಕವಾಗಿ ಕೂಡ ಒಂದು ಒಳ್ಳೆಯ ಪರಿಣಾಮ. ಆದಷ್ಟು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿ ಒಂದು ಬಿದಿರನ್ನೇ ಹೆಚ್ಚಾಗಿ ಬಳಸಿ ಅಂತ ಹೇಳ್ದ ಇವತ್ತಿನ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡಿದ್ದೇನೆ. ಧನ್ಯವಾದಗಳು.